ಬಹಿರಂಗ ಚುನಾವಣೆಯ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಇನ್ನೇನೇ ಇದ್ರೂ ಕೂಡ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ 3 ಉಪಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಅಭ್ಯರ್ಥಿಗಳಿಂದ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಬಹುದು, ಅಂದರೆ ಮನೆ ಮನೆಗೆ ಹೋಗಿ ನಿಮ್ಮ ಪ್ರಯತ್ನವನ್ನು ನೀವು ಮಾಡಬಹುದು. ಸೊ ರಾತ್ರಿ ಪಾಲಿಟಿಕ್ಸ್ ಮೂಲಕ ಗೇಮ್ ಚೇಂಜ್ಗೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಭ್ಯರ್ಥಿಗಳಿಂದ ಮನೆ ಮನೆಯ ಪ್ರಚಾರ ಈಗ ಶುರು ಆಗುತ್ತೆ. ಸೊ ಒಂಥರ ಕೊನೆಯ ಹಂತ ಇದೆ. ಇಲ್ಲೇ ಜನ ಚೇಂಜ್ ಆಗೋದಕ್ಕೆ ಒಂದು ಒಳ್ಳೆಯ ಅವಕಾಶ, ಅಥವಾ ಚೇಂಜ್ ಮಾಡೋದಕ್ಕೆ ಮನೆ ಮನೆಗೆ ಹೋಗಿ ಹೆಂಗೆ ಮಾತಾಡ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತಮ್ಮ ಪರವಾಗಿ ಮತವನ್ನು ನೀಡೋದಕ್ಕೆ ಮನೆ ಮನೆಗೆ ತೆರಳೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ಇನ್ನು ಮೇಲೆ ಈ ರೀತಿಯಾಗಿ ಬಹಿರಂಗವಾಗಿ ಸಮಾವೇಶಗಳು ಸಭೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಏನೇ ಇದ್ರೂ ಕೂಡ ಮನೆ ಮನೆಗೆ ತೆರಳಿ ಸಾಧ್ಯ ಆದಷ್ಟು ನಿಮ್ಗೆ ಏನು ಕೊಡ್ತೀರಾ ಅದನ್ನು ಕೊಟ್ಟು ಬರಬಹುದು, ಧೈರ್ಯವಾಗಿಯೇ ಹೇಳ್ಬೋದು, ಅದೇನೇನು ಕೊಡಲ್ಲ ಅಂತೇನಿಲ್ಲ. ನಾಳೆ ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣಕ್ಕೆ ವೋಟಿಂಗ್ ಇದೆ. ಜಿಲ್ಲಾಡಳಿತದಿಂದ ಮಸ್ಟರಿಂಗ್ ಸೆಂಟರ್ಗಳಲ್ಲಿ ಈಗ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. 3 ಕ್ಷೇತ್ರಗಳ ಮತದಾನ ಕೇಂದ್ರದ ಬಳಿ ಈಗ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ನವೆಂಬರ್ 23ರಂದು 3 ಕ್ಷೇತ್ರಗಳ ಫಲಿತಾಂಶ ಪ್ರಕಟ ಆಗುತ್ತೆ. ನಾಳೆ ವೋಟಿಂಗ್ ಇರುತ್ತೆ. 23ನೇ ತಾರೀಕಿಗೆ, ನವೆಂಬರ್ 23ಕ್ಕೆ ಅದರ ರಿಸಲ್ಟ್ ಇರುತ್ತೆ. ನಾಳೆ ಬೆಳಗ್ಗೆಯಿಂದ ಸಂಜೆಯ ತನಕ ಮತದಾರರು ವೋಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ನೆಚ್ಚಿನ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದಕ್ಕೆ ಸುವರ್ಣ ಅವಕಾಶ ಇದು. ಆ ನಿಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ. ಸೊ ಯಾರು ಯೋಗ್ಯರಂತ ಅನಿಸ್ತಾರೆ ಅಂಥವರಿಗೆ ಆಯ್ಕೆ ಮಾಡಬಹುದು. ಸೊ ನಾಳೆ ವೋಟಿಂಗ್ ಆದರೆ ಮತಯಂತ್ರದಲ್ಲಿ ಅಭ್ಯರ್ಥಿಯ ಭವಿಷ್ಯ ಅಂತೂ ಭದ್ರವಾಗಿರುತ್ತೆ. 23ನೇ ತಾರೀಕಿಗೆ ಅದರ ಫಲಿತಾಂಶ ಪ್ರಕಟ ಆಗುತ್ತೆ. 3 ಕ್ಷೇತ್ರದಲ್ಲೂ ಕೂಡ ಭರ್ಜರಿ ಆಗಿರುವಂಥ ಕ್ಯಾಂಪೇನ್ ಆಯಿತು. ಏನೇನು ಮಾಡಬೇಕು, ಶಕ್ತಿ ಪ್ರದರ್ಶನ, ಅದೆಲ್ಲವೂ ಕೂಡ ಆಗಿದೆ. ಏನೇ ಇದ್ರೂ ಕೂಡ ವೋಟಿಂಗ್ ಮತ್ತು ರಿಸಲ್ಟ್ ಅದರ ವೇಟಿಂಗ್ ಆಗಿ ಇಷ್ಟು ದಿನಗಳ ಕಾಲ ಏನು ಕ್ಯಾಂಪೇನ್ ಇತ್ತಲ್ಲ, ಸೊ ನಾಳೆ ಒಂದಿನ ಅಷ್ಟೇ, ಅಲ್ಲಂದರೆ ಇವತ್ತು ಒಂದಿನ, ನಾಳೆದು ವೋಟಿಂಗ್ ಇರುತ್ತೆ. ಎಲ್ಲ ಅಭ್ಯರ್ಥಿಗಳು ರೆಸ್ಟ್ ತಗೋಬಹುದು, ಯಾಕಂದರೆ ಸಾಕಷ್ಟು ದುಡಿದಿದ್ದಾರೆ. ಸೊ ಹಂಗಾಗಿ ಒಂಥರ ನಿರಾಳ ಇದ್ದಂಗೆ. ನಾಳೆ ಒಂದು ಎಲೆಕ್ಷನ್ ಆಯಿತು ಅಂತಂದರೆ ಏನೇ ಆಗಿರಲಿ, ರಿಸಲ್ಟ್ ಏನೇ ಬರಲಿ ಅಂತೇಳಿ. ಬಟ್ ಆದರೆ 3 ಕ್ಷೇತ್ರ ಒಂದು ಕುತೂಹಲ ಇರುವಂಥ ಕ್ಷೇತ್ರಗಳು. ಸೊ ಕಾಂಗ್ರೆಸ್ ಆ್ಯಂಡ್ BJP ಮತ್ತು JDSಗೆ 3 ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಕಾಂಗ್ರೆಸ್, 3 ಕ್ಷೇತ್ರವನ್ನು ಗೆಲ್ಲಬೇಕು ಅಂತೇಳಿ BJPಯವರು ಕೂಡ ಪಣವನ್ನು ತೊಟ್ಟಿದ್ದಾರೆ. ಸೊ ಜಿದ್ದಾಜಿದ್ದಿನ ಕಣವಾಗಿರುವಂಥ ಕ್ಷೇತ್ರಗಳು ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ. ಸೊ 3 ಕ್ಷೇತ್ರದಲ್ಲೂ ಕೂಡ ನೇರಾನೇರವಾಗಿ ಪೈಪೋಟಿ ಅಂತೂ ಇದೆ. ಸೊ ನಾಳೆ ಅಂತೂ ವೋಟಿಂಗ್ ಆಗತ್ತೆ. ಸೊ ಕಾದು ನೋಡಬೇಕು ಅಭ್ಯರ್ಥಿಗಳ ಭವಿಷ್ಯ ಏನು ಇರುತ್ತೆ ಅಂಥೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.